ಹೋರಾಟ ಎಲ್ಲಿವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಧಿಕ್ಕಾರ 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 ಧಿಕ್ಕಾರ. ಹೋರಾಟ 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 ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಧಿಕ್ಕಾರ ಧಿಕ್ಕಾರ. ಬನ್ನಿ ಪ್ರತಿಭಟಿಸೋಣ. ನಮ್ಮ ಸಂಸ್ಥೆ ನಿಮ್ಮ ಜೊತೆ ಇದೆ. ನಿಮ್ಮ ತಾಲೂಕಿನಲ್ಲಿರುವಂತಹ ಸಮಸ್ಯೆಗಳನ್ನ ಪ್ರಶ್ನೆ ಮಾಡಲು ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಸಮಾನ ಮನಸ್ಕರ ಸಾಮಾಜಿಕ ಹೋರಾಟಗಾರರು ಒಂದೇ ವೇದಿಕೆಯ ಮೇಲಿದ್ದಾರೆ. ನಮ್ಮ ಸಂಸ್ಥೆಯ ಪ್ರತಿನಿಧಿಸುತ್ತಿರುವಂತಹ ಎಲ್ಲ ಸದಸ್ಯರು ಒಂದೇ ವೇದಿಕೆಯ ಮೇಲಿದ್ದಾರೆ. ಇವರ್ಯಾರು ಅರ್ಧಜ್ಞಾನಿಗಳಲ್ಲ ಸ್ವಾಮಿ. ಸಮಾಜವನ್ನ ಸಂಪೂರ್ಣವಾಗಿ ಅರ್ಥಕೊಂಡು ಸಮಾಜದಲ್ಲಿರುವಂತಹ ಸವಲತ್ತುಗಳನ್ನ ಸಮಾಜ ಸರ್ಕಾರ ಯಾವ ರೀತಿ ಮೋಸ ಮಾಡ್ತಾ ಇದೆ, ಅದು ಜನಗಳಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋದನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನೊಂದಿರೋರು ನಾವಲ್ಲ, ನೊಂದಿರೋರು ನೀವು. ನಿಮಗೆ ನಿಮ್ಮ ಜೇಬಲ್ಲೇ ಕಳ್ಳತನ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಕಳ್ಳತನ ಆಗಿರೋದು ಹೇಗೆ? ನಿಮ್ಮ ಪಾಕೆಟ್ ನ ಕತ್ತರಿಸಿದ್ದಾದ್ರೂ ಹೇಗೆ? ನಿಮಗೆ ದುಡ್ಡು ಹೇಗೆ ಹೋಯ್ತು ನಿಮ್ಮಿಂದ? ಏನು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಂದ್ರೆ ಏನು, NMMS ಅಂದ್ರೆ ಏನು, ಇಂತಹದನ್ನ ನಾವು ಪರಿಪಾಠವಾಗಿ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ತಾವೆಲ್ಲರೂ ಬಂದು ಭಾಗವಹಿಸಿ ನಮ್ಮ ಹೋರಾಟ ಏನು ಅನ್ನುವುದನ್ನ ಕೇಳಿ. ನಾವು ಯಾರ ವಿರುದ್ಧವೂ ಪರ್ಸನಲ್ ಆಗಿ ಹೋಗೋರಲ್ಲ. ನಾವು ನಮ್ಮ ಸಂಸ್ಥೆಯ ಸಿದ್ಧಾಂತಗಳನ್ನ ಹೇಳುವಂತಹ ನಿಟ್ಟಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ. ಇಲ್ಲಿವರೆಗೂ ಯಾರು ನ್ಯಾಯ ಕೊಡ್ತಿದ್ದ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಲಪತ್ತಲೆ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಶೋಕಿ ಅಲ್ಲ ಇದು, ನಮಗೆ ನೆಸಿಟಿ. ZP ಆಫೀಸಿಂದ ಯಾರು ಬಂದಿಲ್ಲ, ಯಾರು ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸ್ತಾ ಇಲ್ಲ. ಸೊ ಹಾಗಾಗಿ ನಾವು ಈ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಶಾಂತ ರೀತಿಯಲ್ಲಿ ವರ್ತಿಸಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಯಾವ ವಾಕಿಂಗ್ ಹೋಗ್ತಾ ಇಲ್ಲ ಅಥವಾ ಎಲ್ಲೂ ನಾವು ನಡ್ಕೊಂಡು ಹೋಗ್ತಾ ಇಲ್ಲ. ನಾವು ಹೇಳ್ತಿರೋದು ಒಂದೇ ಸ್ವಾಮಿ, ನಾವು ಕೊಟ್ಟಿರುವಂತಹ ದೂರಿಗೆ ಕ್ರಮ ಜರುಗಿಸಿ. ನಾವೊಂದು ದೂರು ಕೊಟ್ಟಿದ್ದೀವಿ, ಆ ದೂರಿಗೆ ಕ್ರಮ ಜರುಗಿಸಿ ಅಂತ ನಾವು ಸತತವಾಗಿ 1 ವಾರದಿಂದ ಕೇಳಿದು, 1 ತಿಂಗಳಿಂದ ಕೇಳಿದು, ಅದೇ ಇಲ್ಲಿವರೆಗೂ ಕ್ರಮ ಜರುಗಿಸಿಲ್ಲ. ಮಾನ್ಯ ಡೆಪ್ಟಿ ಸೆಕ್ರೆಟರಿ ಅಥವಾ CEO ZP ಅವರಾಗಲಿ ಅಥವಾ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರಾಗಲಿ ಗಮನಿಸಿಲ್ಲ. ಸೊ ಹಾಗಾಗಿ ನಾವೇ ಈ ನೆಲದಲ್ಲಿ ನಿಂತು ಪ್ರಶ್ನೆ ಮಾಡ್ತಾ ಇದ್ದೀವಿ. ತಪ್ಪಿದ್ಯಾ? ಸೊ ಹಾಗಾಗಿ ದಯಮಾಡಿ ನಿಮಗೆ ಅನ್ಯಾಯವಾಗಿದ್ದರೆ ನಿಮ್ಮನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಓಡಾಡ್ತಾ ಇದೆ. ಸೊ ಹಾಗಾಗಿ ನಾವು ಅನ್ಯತಾ ಭಾವಿಸದೆ ನಿಮ್ಗೆ ಯಾರೋ ಒಬ್ಬರಿಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬೇಕು ಅಂತಿಲ್ಲ. ನಿಮ್ಮ ಹತ್ರ ಡೇಟಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ್ರು ಅಂತಂದ್ರು ಅದ್ರ ವಿರುದ್ಧನೂ ಹೋರಾಟ ಮಾಡ್ತೀವಿ. ಸೊ ನಮ್ಗೆ ಇದೇನು ಪ್ರತ್ಯೇಕ RTI ಕಾರ್ಯಕರ್ತನೇ CM ಸಿದ್ದರಾಮಯ್ಯ ಅವರ ಹಗರಣವನ್ನ ಬಯಲಿಕ್ಕೆ ತಂದವರು ನಾವೆಲ್ಲ, ನಾವೆಲ್ಲರೂ RTI ಆಕ್ಟಿವಿಸ್ಟ್ಗಳೇ. ಸೊ ಈ RTI ಆಕ್ಟಿವಿಸ್ಟ್ಗಳ ಪ್ರಬಲತೆ, ಅವರ ಸಾಧ್ಯತೆ ಅಥವಾ ಸಾಮರ್ಥ್ಯ ಏನು ಅನ್ನೋದನ್ನ ನೀವು ನೋಡಿದ್ದೀರಿ. ಸೊ ಹಾಗಾಗಿ ಇವತ್ತು ನಾವು ಕೇಳ್ತಿರೋದಿಷ್ಟೇ, ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ನಿಮ್ಮ ಈ ತಾಲೂಕಿನಲ್ಲಿ ಏನಾಗ್ತಾ ಇದೆ ಅನ್ನೋ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಈ ತಾಲೂಕಲ್ಲಿ ಎಷ್ಟು ಜನ ಭ್ರಷ್ಟರಿದ್ದಾರೆ ಅಥವಾ ಯಾವ ರೀತಿ ನಿಮ್ಮ ಕಂಪ್ಲೇಂಟ್ ಗಳಿಗೆ ರೆಸ್ಪಾಂಡ್ ಮಾಡ್ತಾರೆ. ನೀವೊಂದು ದೂರು ಕೊಟ್ಟರೆ ನಿಮ್ಗೆ ಸಹ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಸ್ವಾಮಿ? ನೀವು ಇವತ್ತು ಹೋಗ್ತಾ ಇದ್ದೀರಲ್ಲ, ನೀವು ಒಂದು ಗ್ರಾಮ ಪಂಚಾಯತಿಲಿ ಹೋಗಿ ಒಂದು ದೂರನ್ನ ಕೊಟ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾರ? ಈಗ ಅವರು ಸಿಗ್ತಾರ? ತಾಲೂಕು ಪಂಚಾಯತಿಯಲ್ಲಿ ನೀವು ಈಗ ಅವ್ರು ಸಿಗ್ತಾರ? SPCO ನೀವು ಮೀಟ್ ಮಾಡೋಕ್ಕಾಗುತ್ತಾ? IAS ಆಫೀಸರ್ 3 ಗಂಟೆ ನಮ್ಗೆ ಒಂದು ದರ್ಶನ ಕೊಡಬೇಕು ಕೊಡಬೇಕು. ಆದ್ರೆ ಇಲ್ಲಿ ಅವರು ಕೊಡ್ತಾ ಇಲ್ಲ. ನಾವು ಅನ್ಯಾಯವನ್ನ ಯಾವ ಅನ್ಯಾಯವನ್ನಾದರೂ ಪ್ರತಿಭಟಿಸ್ತೀವಿ. ಅದು ನಿಮ್ಮದಾಗಿ ಭ್ರಷ್ಟಾಚಾರ ಮಾಡ್ತಾರಲ್ಲ ಅವ್ರ ವಿರುದ್ಧ ಮಾಡ್ರಿ. ಶಾಂತವಾಗಿರ್ತೀವಿ. 15 ರಿಂದ 20 ನಿಮಿಷ